ಫೈಲ್ ಕೊಡಿ. ಏನಾಯ್ತು? ಅವಳು 2 ಡೇಸಿಂದ ಏನೂ ಮಾತಾಡ್ತಿಲ್ಲ. ಏನಾದರೂ ಮಾತಾಡಿದ್ರೆ ತಾನೇ ಅವಳ ಕಂಡೀಷನ್ ಏನು ಅಂತ ಗೊತ್ತಾಗೋದು. ಹಾಂ, ಓಕೆ ಮೇಡಮ್. ಅವ್ರ ಜೊತೆ ಮಾತಾಡಿದೆಲ್ಲ ನಾವು ಲೈವ್ ರೆಕಾರ್ಡ್ ಮಾಡಿಸ್ತೀವಿ. ನಮ್ಮ ಹುಡುಗರೆಲ್ಲ ಆಲ್ರೆಡಿ ಒಳಗಡೆ ಇದ್ದಾರೆ. ವೆಯ್ಟ್ ಮಾಡಿ. ಎರಡು ದಿನದಿಂದ ಏನು ಮಾತಾಡ್ತಾ ಇಲ್ಲ, ಏನು ತಿಂತಾ ಇಲ್ಲ. ಇಷ್ಟಕ್ಕೂ ಮೊನ್ನೆ ರಾತ್ರಿ ನೀವೆಲ್ಲಿಗೆ ಹೋಗಿದ್ರಿ? ನಿಮ್ಗೇನಾದರೂ ಆದರೆ ಯಾರು ರೆಸ್ಪಾನ್ಸಿಬಿಲಿಟಿ ಗೌರಿ? ನಾನು ನಿನ್ನೆ ಕೇಳ್ತಾ ಇದ್ದೀನಿ, ಮಾತಾಡೋ. ಮೊನ್ನೆ ರಾತ್ರಿ ನೀನೆಲ್ಲಿಗೆ ಹೋಗಿದ್ದೆ? ನೀನಲ್ಲಿ ನೋಡಿದ್ದಾದ್ರೂ ಏನು? ದೇವ್ರನ್ನ ನೋಡ್ದೆ ಸರ್. ದೇವ್ರನ್ನ? ಯಾವ ದೇವ್ರನ್ನ? ವಂದಲಿ ಮಾರುತೇಶ್ವರನ ನೋಡ್ದೆ ಸರ್. ಹಾಯ್ ಗೌರಿ. ಏನ್ ಹಾಯ್? ಪ್ರೋಗ್ರಾಮ್ ಮ್ಯಾನೇಜರ್ ಟೈಮ್ ಕೊಟ್ಟು 1 ಮಂತ್ ಆಗ್ತಾ ಬಂತು, ಇದುವರೆಗೂ ಒಂದು ಐಡಿಯಾನೂ ಕೊಟ್ಟಿಲ್ಲ. ನಿಮ್ಗಳಿಗೆಲ್ಲ ನಾನ್ ಟೀಮ್ ಲೀಡರ್ ಆಗಿದ್ದೀನಲ್ಲ, ಅದು ನನ್ನ ಕರ್ಮ. ಆ್ಯಕ್ಚುಲಿ ನಾನು ಅದ್ರ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ದೇನೆ ಗೌರಿ. ಏನು ಗೊತ್ತಾ, ನನ್ನ ಫ್ರೆಂಡ್ ಸಿರಿ ಇದ್ದಾಳಲ್ಲ, ಆರ್ಕಿಯಾಲಜಿಸ್ಟ್, ಅವಳು ಒಂದು ಸ್ಟೋನ್ ಬಗ್ಗೆ ರಿಸರ್ಚ್ ಮಾಡಬೇಕಾದ್ರೆ ಒಂದೆಲ್ಲಿರೋ ಮಾರುತೇಶ್ವರ ಮೂರ್ತಿ ಬಗ್ಗೆ ಹೇಳಿದ್ಲು. ಕ್ವೈಟ್ ಇಂಟ್ರೆಸ್ಟಿಂಗ್ ಅನಿಸ್ತು. ಇನ್ನು ನೀವು ಅಂತಂದರೆ ಫಸ್ಟ್ ಎಪಿಸೋಡ್ ಅಲ್ಲಿಂದನೇ ಶುರು ಮಾಡ್ಬೋದು. ಇದರಿಂದ ನಮ್ಮ ದೇಶದಲ್ಲಿರೋ ಒಂದೊಂದು ದೇವಸ್ಥಾನಕ್ಕಿರೋ ಒಂದೊಂದು ಮಹತ್ವ ಸಾರ್ದಂಗಾಗುತ್ತೆ, ಜೊತೆಗೆ ಸನಾತನ ಧರ್ಮದ ಶ್ರೇಷ್ಠತೆಯನ್ನು ಹೇಳದಂಗಾಗುತ್ತೆ. ವಾಟ್ ನಾನ್ಸೆನ್ಸ್! ಸೈಂಟಿಸ್ಟ್ಗಳು ರಾಕೆಟ್ನ ಚಂದ್ರನ ಮೇಲೆ ಕಳಿಸಿದ್ದಾರೆ. ಸೈನ್ಸು ಅಷ್ಟು ಮುಂದುವರೆದಿದೆ, ನೀನಿನ್ನು ದೇವ್ರು ದೇವಸ್ಥಾನ ಅನ್ಕೊಂಡು. ರಾಕೆಟು ಚಂದ್ರನ ಮೇಲೆ ಹೋಗ್ತಿರ್ಬೋದು ಗೌರಿ, ಆದರೆ ಅದಕ್ಕೂ ಮುಂಚೆ ಒಳ್ಳೆ ಮುಹೂರ್ತ ನೋಡೇ ಲಾಂಚ್ ಮಾಡೋದು. ಟ್ರಸ್ಟ್ ಮೀ ಗೌರಿ, ಈ ಜನ್ರೇಷನಲ್ಲೂ ದೇವ್ರ ಮೈ ಮೇಲೆ ಬಂದು ಭವಿಷ್ಯ ನುಡಿಯೋದು, ಆ ಭವಿಷ್ಯ ಸತ್ಯ ಆಗೋದು ಅಷ್ಟು ಸುಲಭದ ಮಾತಲ್ಲ. ನಿಂಗೊತ್ತಾ, ಆ ಊರಲ್ಲಿ ಇದುವರೆಗೂ ಒಂದು ಕೆಟ್ಟ ಗಿಡ ನಡೆದಿಲ್ಲ. ಶಟ್ ಅಪ್ ಪವನ್. ದೋಸ್ ಆರ್ ನಾಟ್ ಮೆಂಟಲಿ ಸ್ಟ್ರಾಂಗ್. ಅಂಥವ್ರ ಮುಂದೆ ಜಾಸ್ತಿ ಸೌಂಡ್ ಮಾಡೋದ್ರಿಂದ ಅವ್ರ ಬಾಡಿಯಲ್ಲಿ ವೈಬ್ರೇಷನ್ ಫೀಲ್ ಆಗಿ ಅವ್ರ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಅದನ್ನೇ ನೀನು ದೇವ್ರಂತ ಅನ್ಕೊಂಡ್ರೆ ಹೆಂಗೆ? ಸರಿ ಬಾ, ಈಗಲೇ ಹೋಗೋಣ. ಆ ಊರಲ್ಲಿರೋ ಎಲ್ಲ ಪವಾಡಗಳ ಬಗ್ಗೆ ರಿಸರ್ಚ್ ಮಾಡೋಣ. ಅವ್ರು ಹೇಳ್ತಾ ಇರೋದು ಸತ್ಯನೋ ಸುಳ್ಳು ಅಂತ ಅವ್ರ ಮಾತಲ್ಲೇ ಗೊತ್ತಾಗುತ್ತೆ. ದೇವ್ರಿದ್ದಾರೆ ಅಂತ ನೀನ್ ಅಂತಿದ್ಯಾ, ಇಲ್ಲ ಅಂತ ನಾನ್ ಅಂತಿದ್ದೀನಿ. ನೀನ್ ಅನ್ಕೊಂಡಂಗೆ ದೇವ್ರಿದ್ದಾರೆ ಅಂತ ಅವ್ರ ಮಾತಲ್ಲಿ ನಂಗೆ ಅನ್ಸಿದ್ರೆ ನಮ್ಮ ಫಸ್ಟ್ ಎಪಿಸೋಡ್ನ ಅಲ್ಲಿಂದಾನೇ ಶುರು ಮಾಡೋಣ. ಆಲ್ರೆಡಿ ಲೇಟ್ ಆಗಿದೆ ಗೌರಿ, ಹೋಗೋಷ್ಟರಲ್ಲಿ ಮಿಡ್ ನೈಟ್ ಆಗುತ್ತೆ. ರಿಸ್ಕ್ ಬೇಡ, ಅರ್ಲಿ ಮಾರ್ನಿಂಗ್ ಹೋಗೋಣ. ನೀನೇ ಹೇಳ್ದೆ ದೇವ್ರಿದ್ದಾರೆ ಅಂತ. ನಿಜವಾಗ್ಲೂ ದೇವ್ರಲ್ಲಿದ್ರೆ ಅವನೇ ಕಾಪಾಡ್ತಾನೆ, ಬಾ ನಮ್ಮನ್ನ. ಹೇ ಗೌರಿ, ನಿಂತ್ಕೋ ಗೌರಿ, ನಾನು ಬರ್ತೀನಿ.
ಅದಕ್ಕೆ ಹೇಳ್ದೆ ನಾನೇ ಡ್ರೈವ್ ಮಾಡ್ತೀನಿ ಅಂತ. ನಾನು ಹೇಳಿದೆ ರಿಸ್ಕ್ ಬೇಡ ಅಂತ. ಇವಾಗಲೂ ಏನಾಗಿಲ್ಲ, ವಾಪಸ್ ಹೋಗೋಣ. ಏನೂ ಆಗಲ್ಲ, ಬಾ. ಇರು ಗೌರಿ, ನಾನು ಬರ್ತೀನಿ. ನಡಿ ಬಾ, ಹೋಗೋಣ. ರಸರ ಇವ್ರ ಹತ್ರ ಏನೂ ಇಲ್ಲಾಂದರೆ ಲ್ಯಾಪ್ಟಾಪು, ಮೊಬೈಲು, ಬ್ಯಾಗು, ಐಫೋನು ಚೆನ್ನಾಗೇ ಇರುತ್ತೆ. ಸರಿಯಾಗಿ ತಗ್ಲಾಕೊಂಡವ್ರೆ ಬೆಂಗಳೂರವರು. ಹೋಗ್ರು, ಅವ್ರ ಹತ್ರ ಏನಿದೆ ಎಲ್ಲ ತೊಂಬರ್ರು. ಬಾ ಗೌರಿ, ಹೋಗೋಣ. ಹೋಗ್ರು. ಏಯ್ ನಿಂದ್ರೆ, ಏಯ್ ನಿಂತ್ಕೊಡ್ರು. ಏಯ್ ಬಾರೋ, ಜಲ್ದಿ ಬಾರೋ. ಓಡು ಗೌರಿ, ಓಡು. ನಿಂದ್ರಲ್ಲ, ಬೇಗ ಬಾ ಗೌರಿ. ಏಯ್ ನಿಂತ್ಕೊರಲ್ಲ, ಏಯ್ ಹಿಡಿಯೋ. ಏಯ್ ನಿಂತ್ಕೊರಲ್ಲ, ಏಯ್ ಹಿಡಿಯೋ. ಏಯ್ ಓಡು. ಏಯ್ 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 ಕೊಡ ಇಲ್ಲಿ, ತಗೋಣ. ಏಯ್ ವಿಡಿಯೋ. ಏಯ್ ಕೊನೆಗೆ ಸಿಕ್ಬಿಟ್ರು. ಏಯ್ ಎದ್ದಾಳಲ್ಲ, ಬಿಡ್ರು. ಏಯ್ ಏಯ್ ಬಿಡ್ರು. ಆ, ಆ, ಏಯ್ ಎದ್ದಾಳೆ. ಬಿಡು ಬಿಡು. ಕೀ ಕೊಡೋ. ಏಯ್ ದುಃಖ ಅವನು. ಪವನ್, ಪವನ್. ಏಯ್ ಹೋಗೋ, ನನ್ನ ಹತ್ರ ಏನಿದೆ ಎಲ್ಲ ಕಿತ್ಕೊಂಡು ಬಾರು. ಏನೋ ನೋಡ್ತಿದ್ಯಾ, ಹೋಗೋ. ಮನಸ್ಸು ಶುದ್ಧವಾಗಿದೆ, ಆದ್ರೆ ಜಾಗ ಮೈಲಿಗೆ ಆಗಿದೆ. ಅರ್ಥಕೋ ಏಯ್ ನೀವು ನೋಡು, ನಾವು ಹೊಡೆದ ರೇಟ್ಗೆ ಹುಚ್ಚ ಆಗಿದ್ದೇನೆ. ಎಲ್ಲವೋ ಮೂರ್ಖ, ವಂಚಕ, ಅವಿವೇಕಿ ಎನ್ನ ನಂಬಿ ಬಂದ ಜೀವರಾಶಿಗೆ ನೀ ಭಂಗ ತರುವೆಯಾ? ಏಯ್ ಯಾರೋ ನೀನು, ಯಾರೋ ನೀನು? ಯಾವನವೋ ಶತಶತಮಾನಗಳಿಂದ ಈ ಊರಿನ ಜನಗಳನ್ನು ಕಾಪಾಡಿಕೊಂಡು ಬಂದ ನನಗೆ ಯಾರೆಂದು ಕೇಳುವೆಯಾ? ನಾನು ಕಣ ಒಂದಲಿ ಮಾರುತ್ತ. ಈ ಹಿನ್ನೆಲೆ ಕಥೆಯ ಮೂಲ, ಈ ಕಥೆ
ಹುಟ್ಟಿದಾದ್ರೂ ಎಲ್ಲಿ? ಪ್ರತಿಯೊಂದು ಕಥೆಯ ಪ್ರಾರಂಭದ ಹಿಂದೆ ಒಂದು ಕಾರಣ ಇರುತ್ತದೆ. ಪ್ರತಿಯೊಂದು ಕಾರಣ ತನ್ನ ಪುರಾತನ ಸಾರವನ್ನು ಹೀರಿ ತನ್ನ ಸದ್ಯ ಬದುಕಿಗೊಂದು ಅರ್ಥ, ಸಮಸ್ಯೆಗೊಂದು ಪರಿಹಾರ, ಆ ಪರಿಹಾರ ಒಂದು ಭಕ್ತಿಯನ್ನು ಹುಟ್ಟುಹಾಕುತ್ತದೆ. ಅಂಥ ಭಕ್ತಿ ಹುಟ್ಟಿದ್ದು ಏನಮ್ಮ ಗೌಡ್ಸನೆ, ಈ ಊರು ಬಿಸಿಲಲ್ಲಿ ಎಲ್ಲಿಗಮ್ಮ ಹೋಗ್ತಿದ್ಯಾ? ಎಲ್ಲಿಗಂದ್ರೆ ಏನ್ ಹೇಳಲಿ ಈಶಪ್ಪಣ್ಣ, ನಾನು ನನ್ನ ಗಂಡನ ಮನೆಗೆ ಹಿರಾಬುದ್ದೀನ್ಗೆ ಹೋಗ್ತಿದ್ದೀನಿ. ನೆರಳಾದ್ಮೇಲೆ ಹೋದ್ರೆ ಆಯ್ತಲ್ಲ ಗೌಡ್ಸನೆ, ಮೋಡದಲ್ಲೇ ಕುಂತ ಸೂರ್ಯ ನೆತ್ತಿ ಮೇಲೆ ಬಂದಾನ. ತಂದ ನಾನೇ ತಾನೇ ನಾನೇ ನಾನೇನಾ, ತಂದ ನಾನೇ ತಾನೇ ನಾನೇ ನಾನೇ ನಾನು. ಕೋಗಿಲೆ ಕೂಗಿದ್ದೆಲ್ಲ ಹಾಡಾಯ್ತು, ನೀ ಹಾಡಿದ್ದೆಲ್ಲ ಮೋಡ ಆಗ್ಲಿ. ಹಾಡು ಹಾಡು. ಉಡದಾಗಿ ಕುಂತ ಸೂರ್ಯ ನೆತ್ತಿ ಮ್ಯಾಲೆ ಬಂದಾನೆ, ಉಡದಾಗಿ ಕುಂತ ಸೂರ್ಯ ನೆತ್ತಿ ಮ್ಯಾಲೆ ಬಂದಾನೆ. ಸೆರಗು ಹಿಡಿದು ನೆತ್ತಿ ಮ್ಯಾಲೆ ಬಿಸ್ಲ ನಾಡ ಗಡಿ ಮ್ಯಾಲೆ, ಮಳೆ ಕೊಡು ಬೇಗ ನೀ ಶಿವನೇ. ಸೆರಗು ಹಿಡಿದು ನೆತ್ತಿ ಮ್ಯಾಲೆ ಬಿಸ್ಲ ನಾಡ ಗಡಿ ಮ್ಯಾಲೆ, ಮಳೆ ಕೊಡು ಬೇಗ ನೀ ಶಿವನೇ. ಉಡದಾಗಿ ಕುಂತ ಸೂರ್ಯ ನೆತ್ತಿ ಮ್ಯಾಲೆ ಬಂದಾನೆ, ಉಡದಾಗಿ ಕುಂತ ಸೂರ್ಯ ನೆತ್ತಿ ಮ್ಯಾಲೆ ಬಂದಾನೆ. ಹೊತ್ತು ನಿನ್ನ ಕಡೆ ಹಾಗೆ ಬಿಡು ಮನುಜ ನಿನ್ನ ಹಂಗೆ, ಕುಡಿ ಬಾಳಬೇಕ ಜೀವನ ಜೇನಿನ ಹಾಗೆ. ಹೊತ್ತು ನಿನ್ನ ಕಡೆ ಹಾಗೆ ಬಿಡು ಮನುಜ ನಿನ್ನ ಹಂಗೆ, ಕುಡಿ ಬಾಳಬೇಕ ಜೀವನ ಜೇನಿನ ಹಾಗೆ. ಉಡದಾಗಿ ಕುಂತ ಸೂರ್ಯ ನೆತ್ತಿ ಮ್ಯಾಲೆ ಬಂದಾನೆ, ನೆತ್ತಿ ಮ್ಯಾಲೆ ಬಂದಾನೆ, ನಮ್ಮ ನೆತ್ತಿ ಮ್ಯಾಲೆ ಬಂದಾನೆ, ನಮ್ಮ ನೆತ್ತಿ ಮ್ಯಾಲೆ ಬಂದಾನೆ. ಅಬ್ಬಬ್ಬಾ, ಎಂಥ ಬಿಸಿಲು! ಅಯ್ಯೋ ಶಿವನೇ, ಕೂತಲ್ಲೇ ವಿಶ್ರಾಂತಿ ಪಡೆದ್ನಾ? ಹೊತ್ತಾಗ್ತಾ ಬಂತು, ಹೋಗೋ ದಾರಿ ಇನ್ನೂ ತುಂಬ ಇದೆ. ಏನಿದು? ಯಾಕೆ ನನ್ನ ಕಣ್ಣು ಕಾಣಿಸ್ತಾ ಇಲ್ಲ? ಅಯ್ಯೋ, ಇದ್ದಕ್ಕಿದ್ದಾಗೆ ನನ್ನ ದೃಷ್ಟಿಗೆ ಏನಾಯ್ತು? ಅರೆ, ಇದೆಂಥ ಚಾತುರ್ಯ! ಕಲ್ಲಿನ ಮೇಲೆ ಕೂತ ತಕ್ಷಣ ನನ್ನ ದೃಷ್ಟಿ ಕಾಣ್ತಿದೆ. ಏನಿ ಅವಘಡ? ಯಾಕೆ ಪರೀಕ್ಷೆ? ನನ್ನ ಕಣ್ಣು ದೃಷ್ಟಿಗೆ ಏನಾಗ್ತಿದೆ? ಯಾಕೆ ನನ್ನ ಕಣ್ಣು ಕಾಣ್ತಾ ಇಲ್ಲ? ದಣಿದು ಬಂದ ನಿನಗೆ ವಿಶ್ರಾಂತಿಯೇ ಕಂಟಕವಾಯ್ತಾ? ಇದು ಶಾಪವಲ್ಲ, ಪಾಪವಲ್ಲ, ಇದೊಂದು ದೇವರ ರೂಪ. ಯಾರಿದು? ಶಿವನಿಗೆ ಮೊರೆ ಹೋದ ಅಗೋರಿ ನಾನು. ನೀ ಎತ್ತ ನೋಡಿದ್ರತ್ತ ನೀ ಕೂತಿರುವ ಕಲ್ಲೇ ಕಾಣುತ್ತಿದ್ದೇನಾ ಶಿವಗಂಗಮ್ಮ? ನನ್ನ ಹೆಸರು ನಿಮ್ಗೆ ಹೇಗೆ ಗೊತ್ತಾಯ್ತು?
ಹೆಸರಲ್ಲ. ಈ ನಿನ್ನ ಸಮಸ್ಯೆಗೆ ನನ್ನ ಹತ್ರ ಪರಿಹಾರನೂ ಇದೆ ಶಿವಗಂಗಮ್ಮ. ಆದರೆ ಅದು ಪರಿಹಾರ ಅಲ್ಲ, ಜವಾಬ್ದಾರಿ. ಜವಾಬ್ದಾರಿನ ಏನದು ಹೇಳಿ. ನೀ ಕೂತಿರೋ ಕಲ್ಲು ಬರೀ ಕಲ್ಲಲ್ಲ. 1000 ಆನೆ ಬಲ ಹೊಂದಿರುವ ಆನೆಗೆ ಐರಾವತ ಅಂತಾರೆ. 1000 ಐರಾವತ ಒಂದು ಇಂದ್ರನು ಸಮ. 1000 ಇಂದ್ರನು ಮೀರಿದ ಶಕ್ತಿ ಶ್ರೀ ಆಂಜನೇಯ ಸ್ವಾಮಿ ಉದ್ಭವ ರೂಪವೇ ಈ ಕಲ್ಲು. ಅದರಿಂದಲೇ ನೀ ಎತ್ತ ನೋಡಿದ್ರೆ ಅತ್ತ ನೀ ಕೂತಿರೋ ಕಲ್ಲೇ ಕಾಣುತ್ತಿದ್ದೆ ಶಿವಗಂಗಮ್ಮ. ಹೋಗು, ಕರೆದುಕೊಂಡು ಹೋಗು, ಭಕ್ತಿಯ ಪೂಜೆ ಮಾಡಿಸು, ಬಂಡೆ ಮೇಲೆ ಕೂರಿಸು, ನಿನ್ನ ಊರಿಗೆ ದಾರಿ ತೋರಿಸು. ಹರೋಂ ಹರ ಶಿವಶಂಕರ, ಹರೋಂ ಹರ ಅರಿವಿಲ್ಲದೆ ತಪ್ಪು ಮಾಡಿಬಿಟ್ಟೆ ಮಾರುತಿರಾಯ. ನನ್ನನ್ನು ಮನ್ನಿಸು, ದಯವಿಟ್ಟು ಮನ್ನಿಸು. ಏನಿದು ಪವಾಡ? ಇದು ಪವಾಡವೇ, ಇದು ಪವಾಡವೇ ಸರಿ. ಧನ್ಯೋಸ್ಮಿ ಮಾರುತಿರಾಯ. ನಿನ್ನನ್ನು ಕರ್ಕೊಂಡು ಹೋಗೋ ಜವಾಬ್ದಾರಿ ನಂದು. ಏ ರಂಗಣ್ಣ, ಸೋಮಣ್ಣ, ದೀರು, ಬೇಗ ಬೇಗ ನಡೀರೋ, ಎತ್ತರೋ ಗಾಡಿನ. ಯಾಕೆ ಶಿವಗಂಗಮ್ಮ, ಯಾಕಿಷ್ಟ ಆತ್ರ? ಏನಾಯ್ತು? ದೇವ್ರನ್ನ ಕರೆತರ್ಲಿಕ್ಕೆ ಹೋಗೋಣ ರಂಗಣ್ಣ. ದೇವ್ರ? ಯಾವ ದೇವ್ರು? ಯಾವ ದೇವ್ರು ಅಂತ ಕೇಳ್ತಿಯಲ್ಲ, ಸಾಕ್ಷಾತ್ ನಮ್ ಮಾರುತೇಶ್ವರನ್ ಕರೆತರ್ಲಿಕ್ಕೆ ಹೋಗೋಣ. ಮಾರುತೇಶನ? ಯಾವ ಮಾರುತೇಶ? ಅಯ್ಯೋ, ನಾನು ಹೇಳ್ತೀನಿ, ಹೋಗ್ತಾ ಹೋಗ್ತಾ ಹೇಳ್ತೀನಿ. ಬೇಗ ಊರಿನ ಜನನ್ ಕರ್ಕೊಂಡ್ ಬಾ. ಅಯ್ಯೋ ಗೌಡ್ಸಾನಿ, ಯಾಕೆ ಇಷ್ಟ ಆತ್ರ ಬೇಗ ಬಾ, ತಡ ಮಾಡ್ಬೇಡ. ಇದೊಂದು ಬನ್ನಿ ಗೌಡ್ಸಾನಿ, ಹತ್ತಿ. ನಿಧಾನ. ಬನ್ರಪ್ಪ, ಬನ್ನಿ ಬನ್ನಿ. ನಾವೀಗ ಎಲ್ಲಿಗೆ ಹೋಗ್ತಿರೋದು ಶಿವಗಂಗಮ್ಮ? ಕೃಷ್ಣಾ ನದಿ ಹತ್ರ ಮಾರುತೇಶ್ವರನ್ ಮೂರ್ತಿ ಸಿಕ್ಕಿದೆ. ಈಗ ನಾವೆಲ್ಲರೂ ಹೋಗ್ತಿರೋದು ಅಲ್ಲಿಗೆನೆ. ಏನ್ ಶಿವಗಂಗಮ್ಮ, ನೀನು ತುಂಬಾ ಅದೃಷ್ಟವಂತೆ. ನಾವು ಅದೆಷ್ಟೇ ಪೂಜೆ ಮಾಡಿದ್ರು ನಮಗೆ ಒಲಿದೇ ಇರೋ ಆ ಮಾರುತಿ ರಾಯ ನಿನಗೆ ಒಲ್ದಿದ್ದಾನೆ. ಅವನ ಸೇವೆ ಮಾಡೋ ಭಾಗ್ಯ ಎಲ್ರಿಗೂ ಸಿಗೋದಿಲ್ಲ. ನಿನ್ನ ಅದೃಷ್ಟವಂತೆ ನಿನಗೆ ಸಿಕ್ಕಿದೆ. ತಂದಾನಿ ತಂದಾನಿ ತಂದಾನು, ತಂದಾನಿ ತಂದಾನಿ ತಂದಾನು, ತಂದಾನಿ ತಂದಾನಿ ತಂದಾನು, ತಂದಾನಿ ತಂದಾನಿ ತಂದಾನು. ಬೆಳ್ಮುಗಿಲಾಚೆ ತಾರೆಯ ದಂಡು, ತಾರೆಯ ದಂಡು, ನಿನ್ನನ್ನು ಕಾಣೋ ಆಸೆಯ ಕಂಡು, ಆಸೆಯ ಕಂಡು, ನಿಂತ ಜಾಗದಲ್ಲೇ ಸರ್ರಂತ ಹೊರಟಂತಿದೆಯೋ. ನಿನ್ನ ನೋಡಿ ಧನ್ಯನಾಗೋ ಆಸೆ ತಂದಾವೋ, ಮತ್ತೆ ನಿನ್ನ ನೋಡೋ ಆಸೆ ತಂದಾವೋ. ಮಾರುತಿರಾಯ, ಮತ್ತೆ ನಿನ್ನ ನೋಡೋ ಆಸೆ ತಂದಾವೋ. ಮಾರುತಿರಾಯ. ಎತ್ತಿನ ಬಂಡಿ ಎಲ್ಲಿ ಹೊಂಟಾರ ಮಂದಿ, ಮಾರುತಿರಾಯನ ನೀ ಎಲ್ಲಿ ಕಂಡಿ. ಸುತ್ತಲೂ ಬೀಸುವ ಗಾಳಿ ಸುಂದರ, ಕಂಪನು ಸೂಸುವ ಪರಿಮಳವೇ ಪಾಮರ. ಗಿಡ ಮರ ದಾಟಿ ಹೋದ್ರೆ ದಾರಿಯ ಪಾರ, ಧುಮ್ಮಿಕೆ ಹರಿಯುವ ಅಲೆಗಳ ಕೃಷ್ಣ ತೀರ.
ರಂಗಣ್ಣ. ಹ್ಮ್ ಹ್ಮ್ ಬಂದ್ರಪ್ಪ. ಬಲವಾಗಿ ಎತ್ತಿ, ಬಲವಾಗಿ. ಎತ್ತು ಎತ್ತು. ಬಂದ್ರಪ್ಪ, ಎಲ್ಲ ಸೇರ್ಕೊಳ್ಳಿ. ಎತ್ತಣ. ಎತ್ತಿ ಎತ್ತಿ ಎತ್ತಿ. ರಾಮ 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 ರಾಮ. ಅಂಜನಿಸುತ್ತ ವಾಯುಕುಮಾರ ನಿಂತ ನೋಡು ನಮ್ಮ ಧೀರ. ಅಂಜನಿಸುತ್ತ ವಾಯುಕುಮಾರ ನಿಂತ ನೋಡು ನಮ್ಮ ಧೀರ. ಜೊತೆಯಲ್ಲಿ ನೀನಿದ್ರೆ ಧೈರ್ಯ ಸ್ಥೈರ್ಯ ನಮ್ಮದು. ನಮ್ಮನ್ನು ಕಾಪಾಡು ಹೊಣೆಯು ಮಾತ್ರ ನಿನ್ನದು. ಜೊತೆಯಲ್ಲಿ ನೀನಿದ್ರೆ ಧೈರ್ಯ ಸ್ಥೈರ್ಯ ನಮ್ಮದು. ನಮ್ಮನ್ನು ಕಾಪಾಡು ಹೊಣೆಯು ಮಾತ್ರ ನಿನ್ನದು. ತಾಯಿಯಂತೆ ನೀನು ನಮ್ಗೆ, ಮಗುವಂತೆ ನಾವು ನಿಂಗೆ. ಎಷ್ಟು ಜನುಮದ ಪುಣ್ಯವು ಮಾರುತಿರಾಯ 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 ಮಾರುತಿರಾಯ. ರಾಮ 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 ರಾಮ. ಅಂಜನಿಸುತ್ತ ವಾಯುಕುಮಾರ ನಿಂತ ನೋಡು ನಮ್ಮ ಧೀರ. ಅಂಜನಿಸುತ್ತ ವಾಯುಕುಮಾರ ನಿಂತ ನೋಡು ನಮ್ಮ ಧೀರ. ನಿನ್ನ ಹೊತ್ತೊಯ್ಯೋ ಭಾಗ್ಯವೇ ಸೌಭಾಗ್ಯವು. ಪ್ರತಿದಿನ ಅಭಿಷೇಕ ಅಲಂಕಾರ ನೈವೇದ್ಯವು. ನಿನ್ನ ಹೊತ್ತೊಯ್ಯೋ ಭಾಗ್ಯವೇ ಸೌಭಾಗ್ಯವು. ಪ್ರತಿದಿನ ಅಭಿಷೇಕ ಅಲಂಕಾರ ನೈವೇದ್ಯವು. ತಾಳಿ ಮತ್ತಾಳಿ ಜೊತೆ ಆರತಿ ಮಾಡುತ್ತಾ ಊರ ತುಂಬ ನಿನ್ನ ಮೆರವಣಿಗೆ ಮಾಡುತ್ತಾ. ನೀನು ನಿಂತರೆ ಕಷ್ಟವೇ ಮಂಗಮಾಯ. ಏನು ಇಲ್ಲದವರಿಗೆ ನೀನೇ ಉಪಾಯ. ನೀ ಬರುವ ದಾರಿಯಲ್ಲಿ ಹೂವಿನ ಸ್ವಾಗತ. ನಿನ್ನ ನಂಬಿ ಬಂದವರಿಗೆ ನೀನೇ ಅನ್ನದಾತ. ರಾಮ 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 ರಾಮ. ಅಯ್ಯೋ ದೇವ್ರೆ, ಗಾಡಿ ನಿಲ್ಸು. ಏನಾಯ್ತ್ರಪ್ಪ? ಏನಾಯ್ತು? ಏನಾಯ್ತು? ತಳ್ಳಿ ತಳ್ಳಿ ಗಾಡಿ ತಳ್ಳಿ ಗಾಡಿ ತಳ್ಳಿ. ತಳ್ಳಿ 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 ತಳ್ಳಿ. ಇಲ್ಲ ಎತ್ತಿ ಎತ್ತಿ ಎತ್ರಪ್ಪ. ಇಲ್ಲಪ್ಪ, ಆಗೋದಿಲ್ಲಪ್ಪ.
ಎಲ್ರು ಮಕ್ಕಳು ಕಾಯ್ತಿರ್ತಾರವ್ವ. ಒಬ್ಳೆ ಪರದೇಶಿ ಥರ ಈ ಕಗ್ಗತ್ಲಲ್ಲಿ ಕೂತ್ಕೊಂಡು ಏನು ಮಾಡ್ತೀಯ? ಬಾರವ್ವ, ಹೋಗೋಣ. ನಾನೇಕೆ ಬಡವನು, ನಾನೇಕೆ ಪರದೇಶಿ, ಮರುತೀರಾಯ ನೀನಿರುವ ತನಕ. ನಾನೇಕೆ ಬಡವನು, ನಾನೇಕೆ ಪರದೇಶಿ, ಮರುತೀರಾಯ ನೀನಿರುವ ತನಕ. ಪ ಪ ಪ ಮ ಪ ಮ ಗ ರೆ ಗ ಮ ಧ ರ ಧ ಸ ನಿ ಧ ಪ ಗ ಮ ಪ ಪ ಪ ಮ ಪ ಮ ಗ ರೆ ಗ ಮ ಧ ರ ಧ ಸ ನಿ ಧ ಪ. ಹುಟ್ಟಿಸಿದ ತಾಯಿ ತಂದೆ ಇಷ್ಟ ಮಿತ್ರನು ನೀನೆ, ಅಷ್ಟ ಬಂಧು ಬಳಗ ನೀನೆ. ಪೆಟ್ಟಿಗೆಯೊಳಗಿನ ಅಷ್ಟಾಭರಣ ನೀನೆ, ಶ್ರೇಷ್ಠ ಮೂರುತಿ ಮಾರುತಿ ನೀನಿರುವ ತನಕ. ನಾನೇಕೆ ಬಡವನು, ನಾನೇಕೆ ಪರದೇಶಿ. ನಾನೇಕೆ ಬಡವನು, ನಾನೇಕೆ ಪರದೇಶಿ. ಮರುತೀರಾಯ ನೀನಿರುವ ತನಕ. ಪ ಪ ಪ ಮ ಪ ಮ ಗ ರೆ ಗ ಮ ಧ ರ ಧ ಸ ನಿ ಧ ಪ ಗ ಮ ಪ ಪ ಪ ಮ ಪ ಮ ಗ ರೆ ಗ ಮ ಧ ರ ಧ ಸ ನಿ ಧ ಪ. ವಿದ್ಯೆ ಕಲಿಸುವ ನೀನೆ, ಬುದ್ಧಿ ಹೇಳುವ ನೀನೆ, ಉದ್ಧಾರ ಮಾಡುವ ಸ್ವಾಮಿ ನೀನೆ. ಮುದ್ದು ಸಿರಿ ಪುರಂದರ ವಿಠಲನ್ನಡಿ ಮ್ಯಾಲೆ ಬಿತ್ತುಕೊಂಡಿರುವವಗೆ ಏತರ ಭಯವೋ. ನಾನೇಕೆ ಬಡವನು, ನಾನೇಕೆ ಪರದೇಶಿ, ಮರುತೀರಾಯ ನೀನಿರುವ ತನಕ. ನಾನೇಕೆ ಬಡವನು, ನಾನೇಕೆ ಪರದೇಶಿ. ಈಶ್ವರ, ನನ್ನ ತಪ್ಪು ಒಪ್ಪುಗಳಿಗೆ ಪ್ರಾಯಶ್ಚಿತ್ತ ಕೊಡು, ನೋವು ನಲಿವಿಗೆ ಸಹಿಸುವ ಶಕ್ತಿ ಕೊಡು. ಆದರೆ ತಪ್ಪಿಲ್ಲದ ಕಾರ್ಯಕ್ಕೆ ತಡೆ ಹಿಡಿಬೇಡ. ಇದು ದೈವಾಜ್ಞೆ. ಅವನಂತೆ ಆಗಲಿ. ನನಗೊಂದು ಪರಿಷ್ಕಾರ ಸಿಗಲಿ. ಆ ಪರಿಷ್ಕಾರ ಊರಿಗೆ ಬರಲಿ. ಶಿವಗಂಗಮ್ಮ, ಶಿವಗಂಗಮ್ಮ ಎಲ್ಲಿ ಹೋಗಿರ್ಬಹುದು? ಇಷ್ಟೊತ್ತು ಇಲ್ಲೇ ಇದ್ರು, ಎಲ್ಲಿ ಹೋಗಿರ್ಬಹುದು? ಇಷ್ಟು ನಸುಕಿನಲ್ಲಿ
ಎಲ್ಲಿಗೆ ಹೋಗಿದ್ದೆ ಶಿವಗಂಗಮ್ಮ? ಉತ್ತರ ಸಿಗದ ಪ್ರಶ್ನೆಗಳಿಗೆ ಉತ್ತರ ಹುಡುಕಲು ಹೋಗಿದ್ದೆ ರಂಗಣ್ಣ. ನಾವು ಅದೆಷ್ಟೇ ಬಲವಾಗಿ ಎತ್ತಿದ್ರೂ ಹೇಳೋ ಮಾತು ದೂರ ಆಯಿತು. ಕೊನೆ ಪಕ್ಷ ಸ್ವಲ್ಪನೂ ಅಲಗಾಡ್ತಾ ಇಲ್ಲ. ಉತ್ತರ ಇಲ್ದಿರೋ ಈ ಪ್ರಶ್ನೆ ಎಲ್ಲಿ ಪ್ರಶ್ನೆಯಾಗಿಯೇ ಉಳಿಯುತ್ತೋ ಅಂತ ನನಗೆ ಭಯವಾಗ್ತಿದೆ ಶಿವಗಂಗಮ್ಮ. ಹರೋಂ ಹರ ಶಿವಶಂಕರ. ಅವತ್ತು ಪುಟ್ಟ ಮಗುವಿನಂತಿರೋ ಮಾರುತಿರಾಯನ ನನ್ನ ಮಡ್ಲಿಗೆ ಹಾಕಿ ಹೋದ್ರಿ ನೀವು. ಇವತ್ತು ಆ ಮಗು ಹಠ ಹಿಡಿದು ನೆಲಕ್ಕುರುಳಿದೆ. ಇದಕ್ಕೊಂದು ಪರಿಹಾರ ನೀವೇ ಹೇಳಿ. ಅದು ಬರೀ ಮೂರ್ತಿಯಲ್ಲ ಶಿವಗಂಗಮ್ಮ, ಅದರಲ್ಲಿ ಒಬ್ಬ ಶತ್ರುಗಳಿಗೆ ನಡಕ ತೋರಿಸುವ ಒಬ್ಬ ವೀರನಿದ್ದಾನೆ. ಎಷ್ಟೇ ಎದುರಾಳಿ ಬಂದ್ರೂ ಎದೆ ಕೊಟ್ಟು ಎದುರಿಗೆ ನಿಲ್ಲುವ ತಾಕತ್ತಿರುವ ಒಬ್ಬ ಶೂರನಿದ್ದಾನೆ. ಕಷ್ಟ ಅಂತ ಬಂದರೆ ಹಿಂದೆ ಮುಂದೆ ನೋಡದೆ ಮುನ್ನುಗ್ಗನೊಬ್ಬ ಧೀರನಿದ್ದಾನೆ. ಅಂತ ಧೀರನನ್ನು ಬರೀ ಕೈಲಿ ಎತ್ತುವುದು ಸಾಧ್ಯವೇ? ಹಾಗಾದ್ರೆ ಇದಕ್ಕೆ ಪರಿಷ್ಕಾರನೇ ಇಲ್ವಾ? ಯಾಕಿಲ್ಲ, ಇದೆ. ಅವನಿಗೆ ಪ್ರಿಯವಾದ ಜಾಗ ಸಿಕ್ಕಿದ್ದಕ್ಕೇನೆ ಹಠ ಮಾಡಿ ಕೂತಿದ್ದಾನೆ ಶಿವಗಂಗಮ್ಮ. ಅದು ನಿನಗೆ ತಿಳಿತಿಲ್ಲ ಅಷ್ಟೇ. ಏನು ಮೂರ್ತಿ ಹೇಳ್ದೇ ಇರೋದಕ್ಕೆ ಇದುವೋ ಅರ್ಥ? ಈ ಹಠದ ಹಿಂದೆ ಇಷ್ಟು ಮುಗ್ಧತೆ ಇದೆ ಅಂತ ಯೋಚನೆ ಕೂಡ ಬಂದಿರಲಿಲ್ಲ. ಕಟ್ತೀನಿ ನನ್ನ ಮಾರುತಿರಾಯನ್ಗೆ ಇಲ್ಲೇ ಗುಡಿ ಕಟ್ತೀನಿ. ಬಹಳ ವಿಜೃಂಭಣೆಯಿಂದ ಅವನ ಪೂಜೆ ಪುನಸ್ಕಾರಗಳನ್ನ ಮಾಡಿ ಭಕ್ತಿಯಿಂದ ನೋಡ್ಕೋತೀನಿ. ಹರೋಂ ಹರ ಶಿವಶಂಕರ. ನಮಸ್ಕಾರ ಗೌಡ್ರೆ. ನನ್ನ ಹೆಸರು ಶಿವಗಂಗಮ್ಮ ಅಂತ. ನಾನಿಲ್ಲೇ ದಪ್ಪಳಾಪುರದ ಮನೆ ಮಗಳು. ನನ್ನ ಹಿರಬುದ್ದಿನ್ಗೆ ಕೊಟ್ಟಿದ್ದಾರೆ ಗೌಡ್ರೆ. ಕೃಷ್ಣಾ ನದಿ ದಾಟಬೇಕಾದ್ರೆ ಸುಸ್ತಾಗಿ ಒಂದು ಬಂಡೆ ಮೇಲೆ ವಿಶ್ರಾಂತಿ ಪಡೆದೆ. ಅದಾದ ನಂತರ ಒಂದು ಪವಾಡನೇ ನಡೆದೋಯ್ತು. ರೂಪವಿಲ್ಲದ ಬಂಡೆ ಮೇಲೆ ಹನುಮ ಮೂಡಿ ಮೂರ್ತಿ ಆದ. ಆ ಮೂರ್ತಿಗೊಂದು ಪ್ರಾಣ ಪ್ರತಿಷ್ಠಾಪನೆ ಆದ್ರೆ ಮುಂಬರುವ ಕಾಲದಲ್ಲಿ ಎಲ್ರಿಗೂ ಒಳಿತಾಗುತ್ತೆ. ದಯವಿಟ್ಟು ನಿಮ್ಮ ದೊಡ್ಡ ಮನಸ್ಸಿಂದ ಸಹಕಾರ ಮಾಡಿದ್ರೆ ಉಪಕಾರ ಆಗುತ್ತೆ ಗೌಡ್ರೆ. ನಿಮಗೂ ಉಪಕಾರ ಆಗೋದು ತಗೊಂಡು ನಮ್ಗೇನು ಮಾಡಬೇಕಾಗಿದೆ? ಆ ಬಂಡೆನ ತಗೊಂಡೋಗಿ ಅವ್ರೂರಲ್ಲೇ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಅಂತ ನೀವು ಹೇಳಿ ಗೌಡ್ರೆ. ಏನಂತ ಮಾತಾಡ್ತೀಯ ತಮ್ಮ ನೀನು? ಈ ಸೃಷ್ಟಿಯ ಕಣ್ಣೇ ಈ ಹೆಣ್ಣು ಅಂತ ಹೆಣ್ಣಿನ ಕಣ್ಣಾಗ ನೀರು ತರಿಸೋದ? ಛೇ 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 ಛೇ. ನಮ್ಮ ತಾತ ಮುತ್ತಾತಂದರ ಕಾಲದಿಂದಲೂ ಹೆಣ್ಣು ಹೊಣ್ಣು ಮಣ್ಣಿಗೆ ಒಂದು ವಿಶೇಷವಾದ ಸ್ಥಾನ ಮಾನ ಗೌರವ ಕೊಡ್ತಾ ಬಂದೀವಿ. ನಮ್ಮೂರಾಗೇನಿದೆಯಲ್ಲ ಈ ಪೀಳಿಗೆ, ಇವರೆಲ್ಲರೂ ಅದನ್ನು ಅನುಸರಿಸ್ಕೊಂಡು ಬರಬೇಕಾಗುತ್ತೆ. ಹೆಣ್ಣು ಮಾಯೆ ಅಲ್ಲ, ಅದೊಂದು ಅದ್ಭುತವಾದಂಥ ಮಾತೃಛಾಯೆ, ಶಕ್ತಿ ಕೇಂದ್ರ ಅದು. ಅಷ್ಟಕ್ಕೂ ಆಯಮ್ಮ ಕೇಳಿದ್ದಾದರೂ ಏನು? ಬಂಗಾರ ಬೆಳ್ಳಿ ಕೇಳಿದ್ರ ಅಥವಾ ಈ ಊರಿನ ಆಸ್ತಿ ಅಂತಸ್ತು ಕೇಳಿದ್ರ? ಇಲ್ವಲ್ಲ. ಅವ್ರು ಕೇಳಿದ್ದು ಈ ಊರಾಗ ಗುಡಿ ಕಟ್ಟಕ್ಕೆ ಒಂದು ಚಿಕ್ಕ ಜಾಗ ಕೇಳಿದರು. ಅದನ್ನು ಅವ್ರ ಸಲುವಾಗಿ ಅಲ್ಲ, ಅದು ಆ ಮಾರುತೇಶನ ಸಲುವಾಗಿ ಕೇಳಿದಾರ ಅವರು. ಮಾರುತೇಶ್ವರ ಅಂದರೆ ಬಲಭೀಮ ಅಂದರೆ ಸಾಕ್ಷಾತ್ ಶ್ರೀ ಆಂಜನೇಯ ಸ್ವಾಮಿ ಅಲ್ಲವೇ ಗೌಡ್ರೆ? ಆ ಬ್ರಹ್ಮಚಾರಿ ಆಗಿರುವ ಆಂಜನೇಯನಿಗೆ ಈ ಹೆಣ್ಣು ಪೂಜೆ ಮಾಡುವುದು ಅದೆಷ್ಟು ಸರಿ? ಅಲ್ಲೋ ಶಿವಪ್ಪ, ಈಗ ಈ ತಾಯಿಯ ಭ್ರೂಣನೇ ಇಲ್ದಿದ್ರೆ ಈ ಸೃಷ್ಟಿಯೇ ಶೂನ್ಯ ಆಗಿರ್ತಿತ್ತು. ನಾವು ನೀವು ಯಾರೂ ಜಗತ್ನಲ್ಲಿ ಇರ್ತಿರ್ಲಿಲ್ಲ. ಅಂತಹ ಮಹಾತಾಯಿ ಗರ್ಭದಲ್ಲಿ ಜನಿಸಿದ ಈ ಅಂಜನಿ ಪುತ್ರನಿಗೆ ಈ ಯವ್ವ ಸೇವೆ ಮಾಡೋದ್ರಲ್ಲಿ ತಪ್ಪೇನಿದೆ ಶಿವಪ್ಪ? ನಮ್ಮೂರಿನ ಜನ ಕೆಡುಕು ಅಂತ ಬಂದರೆ ಎದೆ ಸೀಳ್ತಾರೆ, ಒಳಿತು ಅಂತ ಬಂದರೆ ಕೈ ಜೋಡಿಸ್ತಾರೆ. ಇಂಥ ಒಂದು ಒಳ್ಳೆ ಕಾರ್ಯಕ್ಕೆ ನಾನೇ ಯಾಕೆ, ನಮ್ಮೂರಿನ ಜನ ಎಲ್ಲ ಕೈ ಜೋಡಿಸ್ತಾರೆ. ಹೌದೇನ್ರಿ? ಹೌದಿಲ್ಲ?
ಈಗ ನಾವೆಲ್ಲರೂ ದೇವರ ಮೇಲಿಟ್ಟಿರೋ ಭಕ್ತಿಯನ್ನು ಮೆಚ್ಚಿ ಆ ಕಂಟಕ ನಿವಾರಣೆ ಮಾಡ್ತಕ್ಕಂಥ ಮಾರುತೇಶ ನಮ್ಮೂರಿಗೆ ಮೂರ್ತಿ ರೂಪದಲ್ಲಿ ಬಂದಾನ. ನಾವೆಲ್ಲರೂ ಹೋಗಿ ಆತನ ಸೇವೆ ಮಾಡೋಣ ಬನ್ನಿ. ಆಹಾ, ಮೂರ್ತಿ ತುಂಬ ಚೆನ್ನಾಗಿದೆ. ಆ ಮಾರುತಿರಾಯನೇ ಮೂರ್ತಿ ರೂಪದಲ್ಲಿ ಬಂದು ನಿಂತಂಗಿದೆ. ಇಂಥ ಮೂರ್ತಿನ ಇಲ್ಲೇ ಸ್ಥಾಪನೆ ಮಾಡೋದು ಒಳ್ಳೆಯದು. ಇಲ್ಲೇ ಗುಡಿ ಕಟ್ಟಿ ನಾವೆಲ್ಲರೂ ಸೇವೆ ಮಾಡೋಣ. ಆ ಸೇವೆ ನಿರಂತರವಾಗಿ ಸಾಗಬೇಕಾದ್ರೆ ಅದಕ್ಕೊಂದು ವ್ಯವಸ್ಥೆ ಕೂಡ ಮಾಡೋಣ. ಏನಂದರೆ, ನನ್ನ ಆಸ್ತಿಯಲ್ಲಿ 200 ಎಕರೆ ಜಮೀನನ್ನು ಈ ಗುಡಿ ಕಟ್ಟಲಿಕ್ಕೆ ಮತ್ತು ನಿರಂತರವಾಗಿ ಸೇವೆ ನಡೆಸಲಿಕ್ಕೆ ಗೌಡರಿಗೆ ಮತ್ತು ವಿವಿಧ ಕಸಬುದಾರರಿಗೆ ಬರೆದು ಕೊಡ್ತೀನಿ. ಈ ಒಂದು ಹೊಲವನ್ನು ಉಪಯೋಗ ಮಾಡ್ಕೊತ ನಿರಂತರವಾಗಿ ಅವರವರ ಕರ್ತವ್ಯಗಳನ್ನು, ಅವರವರ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಹನುಮಪ್ಪನ ಸೇವೆಯಲ್ಲಿ ನಿರತರಾಗಬೇಕು ಮತ್ತು ಭಕ್ತಿಯಿಂದ ನೆನೆಸಬೇಕು ಮತ್ತು ಅವನ ಆಶೀರ್ವಾದಕ್ಕೆ ಪಾತ್ರರಾಗಬೇಕಂತ ನಿಮ್ಮೆಲ್ಲರ ಹತ್ರ ಕೇಳ್ಕೊತೀನಿ. ನಿನ್ನ ನೋಡಿದನ್ಯಾನಾಗೋ ಆಸೆ ತಂದಾವೋ, ಮತ್ತೆ ನಿನ್ನ ನೋಡುವ ಆಸೆ ತಂದಾವೋ ಮಾರುತಿರಾಯ, ಮತ್ತೆ ನಿನ್ನ ನೋಡುವ ಆಸೆ ತಂದಾವೋ. ನಮ್ಮೂರ್ ಗೌಡ್ರಿಗೆ, ನಮ್ಮೂರ್ ಗೌಡ್ರಿಗೆ, ವಂದಲಿ ಮಾರುತೇಶ್ವರನಿಗೆ. ತಂದಾನಿ ತಂದಾನಿ ತಂದಾನೋ, ತಂದಾನಿ ತಂದಾನಿ ತಂದಾನೋ, ತಂದಾನಿ ತಂದಾನಿ ತಂದಾನೋ, ತಂದಾನಿ ತಂದಾನಿ ತಂದಾನೋ. ಮೊನ್ನೆ ಪ್ಯಾಟೆಗೆ ಹೋಗಿದ್ದೆ ಕಣ, ಅವ್ನ್ ದಳ್ಳಾಳಿ ದುಡ್ಡೇ ಕೊಟ್ಟಿಲ್ಲ. ಹೌದಪ್ಪ, ಹಂಗೆ ಮಾಡ್ತಾರೆ ನೋಡವರು, ಹಂಗೆ ಮಾಡ್ತಾರೆ ನೋಡವರು. ಅಮ್ಮ 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 ಅಮ್ಮ. ಅಯ್ಯೋ, ಅಮ್ಮ ಏನಾಯ್ತು ಮಗಳೇ? ಕಣ್ ತೆಗಿಯಮ್ಮ, ಕಣ್ ತೆಗಿಯಮ್ಮ, ಕಣ್ ತೆಗಿ, ಕಣ್ ತೆಗಿಯಮ್ಮ, ಕಣ್ ತೆಗಿ. ಅಮ್ಮ, ನನ್ನ
ಕಣ್ ಕಾಣಿಸ್ತಿಲ್ಲ ಅಮ್ಮ, ಕಣ್ ಬೆಂಕಿ ಹೋಗಿ ಕಣ್ ಉರಿತಾ ಇದೆ. ಅಯ್ಯೋ ದೇವ್ರೆ, ಎಂತ ಅನಾಹುತ ಆಗೋಯ್ತಲ್ಲ. ಬಾಳಿ ಬದುಕಬೇಕಾಗಿದ್ದ ನನ್ನ ಮಗಳ ಭವಿಷ್ಯನೇ ಕತ್ಲಾಯ್ತಲ್ಲ. ಓ ಮಾರುತೇಶ, ನನ್ನ ಮಗಳು ಏನ್ ತಪ್ಪು ಮಾಡಿದ್ಲು ಅಂತ ಆ ದೇವ್ರು ಈ ಶಿಕ್ಷೆ ಕೊಟ್ಟ? ದೇವರು ಗುಡಿ ಮುಂದೆ ಕೂತಾಗ್ಲೇ ಹೀಗಾಗಿದೆ ಅಂದಮೇಲೆ ಬಹುಶಃ ದೇವರ ವಿಷಯದಲ್ಲಿ ಏನೋ ತಪ್ಪು ಮಾಡಿರ್ಬೇಕು. ಒಂದ್ಸಲ ಯೋಚನೆ ಮಾಡೋ ಮಹದೇವಕ್ಕ. ಉಪ್ಪು ಮಾರೋಕೆ ಬಂದ ನಮಗೆ ಆಶ್ರಯ ಕೊಟ್ಟ ಈ ಮಾರುತೇಶನ ವಿಷಯದಲ್ಲಿ ನಾವ್ಯಾಕೆ ತಪ್ಪು ಮಾಡ್ತೀವಿ? ನಮ್ಗೆ ಕೊಟ್ಟ ಆಶ್ರಯನೂ ಅವಂದೇ, ಆಯುಸ್ ಕೂಡ ಅವಂದೇ. ಸ್ವಾಮಿ ಮಾರುತೇಶ, ಓ ಮಾರುತೇಶ, ನನ್ನ ಮಗುಗೆ ದೃಷ್ಟಿ ಕೊಡು ತಂದೆ. ಯಾರು ಇಲ್ಲದ ದಿಕ್ಕಿಗೆ ನೀನೇ ದಾರಿಯಾಗು. ಓ ಮಾರುತೇಶ, ಕರುಣೆ ತೋರಿಸು, ಕರುಣೆ ತೋರಿಸು ತಂದೆ. ಎಲ್ಲವೋ ನನ್ನ ನೆಲೆಗೆ ಬಂದು ನೀವು ನೆಲೆಸಿದ್ದೀರಾ. ನಿಮ್ಮ ನಗು ನಿಮಗೆ ಅಧೀನ, ನಿಮ್ಮ ನೋವು ನನಗೆ ಸ್ವಾಧೀನ. ಏನಾದರೂ ಕೇಳುವುದುಂಟಾ? ನನ್ನ ಮಗುಗೆ ಕಿಚ್ಚು ತಾಕಿ ದೃಷ್ಟಿ ಹೋಗಿದೆ ತಂದೆ. ಕಗ್ಗತ್ತಲ ದಾರಿಲಿ ಬೆಳಕಿನ ಹುಡುಕಾಟ. ಕರ್ಮ ಕರ್ಮ ಸುಮ್ಮನೆ ಬಿಡ್ತದ? ಕರ್ಮದ ಮರ್ಮ ಅರಿಬೇಕಷ್ಟೇ. ಮನಸ್ಸು ಶುದ್ಧವಾಗಿದೆ, ಆದ್ರೆ ಜಾಗ ಮೈಲಿಗೆ ಆಗಿದೆ. ಅರ್ಥಕೋ, ನೋವು ಜ್ವಾಲೆಯಂತೆ, ಪರಿಹಾರ ನೀರಿನಂತೆ. ಕಾಣ್ತದೆ, ಎಲ್ಲ ಕಾಣ್ತದೆ. ಕಣ್ತೆರೆದು ನೋಡ್ಬೇಕಷ್ಟೇ. ಕಣ್ತೆಗಿಯಮ್ಮ, ಕಣ್ತೆಗಿ, ಕಣ್ತೆಗಿಯಮ್ಮ. ಅಮ್ಮ, ನನ್ ಕಣ್ ಕಾಣಿಸ್ತಿದೆ ಅಮ್ಮ. ಅಮ್ಮ, ನನ್ ಕಣ್ ಕಾಣಿಸ್ತಿದೆ ಅಮ್ಮ. ಆಹಾ, ಪವಾಡ ಪವಾಡ. ಅಪ್ಪ ಅಪ್ಪ ಮಾರುತಿರಾಯ, ಕರುಣಾಮಯಿ, ಕೊನೆಗೂ ನನ್ನ ಮಗಳ ಜೀವನದಲ್ಲಿ ಬೆಳಕು ಕಾಣೋ ಹಾಗೆ ಮಾಡ್ದಿಯಲ್ಲ ತಂದೆ. ಧನ್ಯೋಸ್ಮಿ ತಂದೆ, ಧನ್ಯೋಸ್ಮಿ. ಅಂದಿನಿಂದ ಇಂದಿನವರೆಗೂ ಪಾಡ್ಯ ಯುಗಾದಿ ಹಬ್ಬದಂದು ದೇವರಿಗೆ ರುದ್ರಾಭಿಷೇಕ ಪೂಜೆಯನ್ನು ಮಾಡಿ ಭಕ್ತರೆಲ್ಲರೂ ಕೂಡಿ ಬೇವು ಬೆಲ್ಲ ಹಂಚಿಕೊಂಡು ಸಾಯಂಕಾಲ ಹೇಳಿಕೆ ನಡೆಯುತ್ತದೆ. ಆಗ ಮುಂಗಾರು ಮಳೆ ಬೆಳೆ ಭವಿಷ್ಯ ತಿಳಿಸುತ್ತಾರೆ. ಶ್ರಾವಣ ಮಾಸದಲ್ಲಿ 3ನೇ ಶನಿವಾರದಂದು ಭಕ್ತರೆಲ್ಲರೂ ಕೂಡಿ ಪಲ್ಲಕ್ಕಿ ಸೇವೆ ಮಾಡಿ ಜಮಾದಾರ ಮೊರಡಿವರೆಗೆ ಹೋಗಿ ಅಲ್ಲಿ ಪೂಜೆ ಸಲ್ಲಿಸಿ ಬರುತ್ತಾರೆ. ಅವರು ಬರುವ ವೇಳೆಗೆ ಗ್ರಾಮದ ಸುಮಂಗಲೆಯರು ಪರ್ವ ಬುತ್ತಿ ತಂದು ಕಲಶ ಕನ್ನಡಿಯಿಂದ ಅಗಸೆವರೆಗೆ ಬಂದಿರುತ್ತಾರೆ. ಅಲ್ಲಿ ನೈವೇದ್ಯ ಮಾಡಿ ಎಲ್ಲರೂ ಪ್ರಸಾದ ಸ್ವೀಕರಿಸುತ್ತಾರೆ. ಬೆನಕನ ಅಮಾವಾಸ್ಯದಂದು ದೇವರನ್ನು ಪಲ್ಲಕ್ಕಿಯಲ್ಲಿ ಕೃಷ್ಣಾ ನದಿಗೆ ಕರೆದುಕೊಂಡು ಹೋಗಿ ಅಲ್ಲಿ ಪೂಜೆ ಮಾಡಿಸಿಕೊಂಡು ಮರುದಿನ ವಂದಲಿಗೆ ಬಂದು ಹೇಳಿಕೆ ನಡೆಯುವುದು. ರೋಣ ಮೇರೆಗೆ ಆರಿದ್ರೆ ಗುಡಿ ಕಟ್ತಿದ್ದಾರೆ, ಕೆಂಪು ಪಾಪಸಿಗೆ ಆಗಲಿದ್ದಾರೆ, ಬೆಳೆ ಬೆಳೆ ಚೂದಾಗಿದೆ. ಶರನ್ನವರಾತ್ರಿಯಲ್ಲಿ 9 ದಿನಗಳವರೆಗೆ ನಂದಾದೀಪವನ್ನು ಹಾಕುತ್ತಾರೆ. ಕೊನೆಯ ದಿನ ಜಂಗಮಾರಾಧನೆಯನ್ನು ಮಾಡಿ ದೀಪ ಇಳಿಸುತ್ತಾರೆ. ಮರುದಿನ ವಿಜಯದಶಮಿ. ಅಂದು ಸಾಯಂಕಾಲ ಪಲ್ಲಕ್ಕಿಯಲ್ಲಿ ದೇವರನ್ನು ಕರೆದುಕೊಂಡು ಹೋಗಿ ಬನ್ನಿ ಮಹಾಕಾಳಿಯನ್ನು ಪೂಜೆ ಮಾಡಿ ಬನ್ನಿ ಮುಡಿಯುತ್ತಾರೆ. ಮಾರ್ಗಶಿರದಲ್ಲಿ ಮಾರುತೇಶನ ಜಾತ್ರೆ ಚತುರ್ದಶಿ ಉಚ್ಚಾಯ ಪೌರ್ಣಮಿಯಂದು ಉದಯ ಬ್ರಾಹ್ಮಿ ಮುಹೂರ್ತದಲ್ಲಿ ಊರ ಮಾಲಿಗೌಡರು
ಅಭಿಷೇಕ ಮಾಡಿ ಮಹಾಪೂಜೆ ಮಾಡುತ್ತಾರೆ. ಪೂಜೆ ಮುಗಿದ ಬಳಿಕ ತೇರಿಗೆ ಕಳಸವನ್ನು ಏರಿಸಲಾಗುವುದು. ಸಾಯಂಕಾಲ ಎಲ್ಲ ಭಕ್ತರೊಡಗೂಡಿ ರಥೋತ್ಸವ ಮಾಡಲಾಗುವುದು. ಜಾತ್ರೆಯಲ್ಲಿ ಎಲ್ಲರೂ ತಮ್ಮ ತಮ್ಮ ಹರಕೆಗಳನ್ನು ಬೀಡು ನಮಸ್ಕಾರ ಮತ್ತು ಉರುಳು ಸೇವೆ ಮಾಡುವುದರ ಮುಖಾಂತರ ತೀರಿಸಿಕೊಳ್ಳುತ್ತಾರೆ. ಸರ್ವಧರ್ಮದ ಸಮನ್ವಯತೆಯನ್ನು ಸಾರಿ ಜಾತಿ ಮತ ಭೇದವಿಲ್ಲದೆ ನಡೆಯೋ ಈ ನಮ್ಮ ವಂದಲಿ ಮಾರುತೇಶ್ವರ ಜಾತ್ರೆ ನೋಡುವುದೇ ಒಂದು ಅದ್ಭುತ. ಅದಾಗಿ ಎಷ್ಟೋ ವರ್ಷಗಳ ನಂತರ ಒಂದು ಪವಾಡವೇ ನಡೆದೋಯ್ತು. ಆ ಪವಾಡ ಮಗು, ಈ ರಾತ್ರಿ ಹೊತ್ತಿನಲ್ಲಿ ಎಲ್ಲಿಗೆ ಹೊರಟಿದ್ಯಮ್ಮ? ಎಲ್ಲಿಗೆ ಅಂತ ಕೇಳ್ತಿದ್ದೀರಲ್ಲ ತಾತ, ತಿರ್ಗಾ ನಮ್ಮೂರು ಗುರ್ಗುಂಟಾಗ್ ಹೋಗ್ತಿದ್ದೀನಿ. ಈ ನಡು ರಾತ್ರಿಲಿ ಎಲ್ಲಿಗಮ್ಮ ಹೋಗ್ತೀಯಾ? ಇವತ್ತು ರಾತ್ರಿ ಇಲ್ಲೇ ಗುಡಿಯಲ್ಲೇ ಮಲ್ಗಿ ಬೆಳಿಗ್ಗೆ ಹೋಗು ಅಂತ್ಯಮ್ಮ. ಹೋಗು, ಗುಡಿಯಲ್ಲೂ ಹೋಗು ಮಲ್ಗಮ್ಮ. ಈಗಿನ ಕಾಲದ ಹೆಣ್ಮಕ್ಳು ಎಷ್ಟು ಹೇಳಿದ್ರು ಕೇಳೋದಿಲ್ಲ ಅಂತಾರೆ. ಈ ಹೆಣ್ಮಕ್ಳು ದೊಡ್ಡವ್ರ ಮಾತೇ ಕೇಳಂಗಿಲ್ಲ. ಹೌದು. ಆಗಿದೆಲ್ಲ ಒಳ್ಳೆದಕ್ಕೆ. ಈ ಫಸ್ಟ್ ಎಪಿಸೋಡ್ ಅಲ್ಲಿಂದನೇ ಪ್ರಾರಂಭ ಮಾಡೋಣ. ಆಲ್ ದ ವೆರಿ ಬೆಸ್ಟ್. ಹೇ ಗೌರಿ, ಕಂಗ್ರಾಟ್ಸ್. ಜಾತ್ರೆಗೆ ಹೋಗೋಣ ಈ ಸತೆ. ಥ್ಯಾಂಕ್ಸ್ ಗೌರಿ. ಥ್ಯಾಂಕ್ಸಾ? ಯಾಕೆ? ಕೊನೆಗೂ ನಮ್ಮ ಪ್ರೋಗ್ರಾಮ್ ಫಸ್ಟ್ ಎಪಿಸೋಡ್ ಇದೇ ಆಂಜನೇಯ ದೇವಸ್ಥಾನ ಶುರು ಆಯ್ತಲ್ವಾ, ಅದಕ್ಕೆ. ಓ ಹಂಗ? ಹಾಗಾದ್ರೆ ನಿಂಗೂ ಥ್ಯಾಂಕ್ಸ್. ಥ್ಯಾಂಕ್ಸಾ? ನಂಗೆ ಯಾಕೆ? ಯಾಕಂದ್ರೆ ದೇವ್ರ ಮೇಲೆ ನಂಬಿಕೆ ಇಲ್ದಿರೋ ನನಗೆ ಈ ದೇವಸ್ಥಾನ, ಈ ಪವಾಡಗಳ ಬಗ್ಗೆ ತಿಳಿಸ್ದೇ ಹೋಗಿದ್ದಿದ್ರೆ ಮೇ ಬಿ ನಾನಿನ್ನೂ ಹಾಗೆ ಇರ್ತಿದ್ನೇನು. ಸೈನ್ಸಿಗೂ ಒಂದು ಪಟ್ಟು ಮೇಲೆ ಯಾವುದಾದ್ರೂ ಇದೆ ಅನ್ನೋದಿದ್ರೆ ಅದು ನಮ್ಮ ಸನಾತನ ಧರ್ಮ. ಹಾಂ, ಇಲ್ಲೆಲ್ಲೋ ಆಂಜನೇಯ ಸ್ವಾಮಿ ಪಾದ ಮೂಡಿದೆ ಅಂತಲ್ಲ, ಎಲ್ಲಿದೆ ಅದು? ಓ ಅದಾ, ಇಲ್ಲೇ ಬರುತ್ತೆ, ಬೂದುಗುಂಪ ಅಂತ. ಈಗಲೂ ಸ್ವತಃ ಆಂಜನೇಯ ಸ್ವಾಮಿ ನೆನೆಸರಂತೆ ಇಲ್ಲಿನ ಜನರ ನಂಬಿಕೆ. ಬಾ ಹೋಗೋಣ. ಗೌರಿ, ನಾನು ಹಿಂಗೆ ಹೇಳಿನಲ್ವಾ ಆಂಜನೇಯ ಸ್ವಾಮಿ ಪಾದ ಮೂಡಿದೆ ಅಂತ, ಅದು ಇದೆ. ಒಂದು ಸೆಲ್ಫಿ ತಗೊಳ್ಳೋಣ? ಸರಿ ಬಾ. ಟೈಮ್ ಆಯಿತು, ಹೋಗೋಣವಾ? ಎಷ್ಟು ಚೆನ್ನಾಗಿದೆ ಅಲ್ಲ ಗುಡಿ, ನಂಗೆ ತುಂಬ ಇಷ್ಟ ಆಯಿತು.
ब्रह्मचारिणो विमूर्त्यात्मनं आत्मस्थो जपातु सुमसन्निभम् रामदूताय नमः अंजनी गर्भसम